ನಮಸ್ಕಾರ ಸ್ನೇಹಿತರೆ, ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಆ್ಯಕ್ಚುಲಿ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಹತ್ರ 40 HP ಗಾಡಿ ತೊಗೊಂಡಿದ್ದಾರೆ ಕಸ್ಟಮರು, ತುಂಬ ಬೇಕಾದವರು. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಹತ್ರನೇ MB-Plow, ನಮ್ಮ ಹತ್ರನೇ ರೋಟಾವೇಟ್ರ್ ತೊಗೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಭಯ ಇತ್ತು ಗಾಡಿ ಬರೀ 40 HP ನೇಗಿಲದಲ್ಲಿ ಅಡ್ಡಾಡುತ್ತೋ ಇಲ್ಲ ಅಂತ. ಅದಕ್ಕೋಸ್ಕರ ಇವತ್ತು ಕಸ್ಟಮರ್ ಜೊತೆ ಅವ್ರ ಫೀಲ್ಡಲ್ಲಿ ಫಸ್ಟ್ ಟೈಮ್ ಡೆಮೋ ಆಗ್ತಾ ಇದ್ದಾರೆ MB-Plowನ. ಸೊ ಅದಕ್ಕೋಸ್ಕರ ಅವ್ರ ಜೊತೆಗೆ ನಿಂತು MB-Plow ಹೇಗೆ ಅಡ್ಡಾಡುತ್ತೆ ಸೆಟ್ಟಿಂಗ್ ಮಾಡ್ಕೊಡೋಕ್ಕೋಸ್ಕರ ನಾನು ಬಂದಿದ್ದೀನಿ. ಬನ್ನಿ ಫಸ್ಟು ಗಾಡಿ ಹೇಗೆ ಅಡ್ಡಾಡ್ತಾ ಇದೆ, ಗಾಡಿ ಪರ್ಫಾರ್ಮೆನ್ಸ್ ಹೇಗಿದೆ. ಬರೀ 40 HP ಆದ್ರೂ MB-Plowದಲ್ಲಿ ನಮ್ಮ 40 HP ಪರ್ಫಾರ್ಮೆನ್ಸ್ ಏನಿದೆ ಅಂತಂದು ನಾವು ರೈತರಿಗೆ ತಿಳಿಸ್ಕೊಡೋಣ. ಬನ್ನಿ ಸ್ನೇಹಿತರೆ, ನೋಡೋಣ ವಿಡಿಯೋ. ಸೊ ಸ್ನೇಹಿತರೆ ನೋಡಿ, ಬರೀ 40 HP ಗಾಡಿ ಎಷ್ಟು ಒಳ್ಳೆ ಡೆಪ್ತು ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ನಿಮಗೆ. ಆ್ಯಕ್ಚುಲಿ ಡ್ಯುಯಲ್ ಕ್ಲಚ್ ಗಾಡಿ ಇದು, ಬರೀ 40 HP ಗಾಡಿ ಇಷ್ಟು ಚೆನ್ನಾಗಿ ಇಷ್ಟು ಒಳ್ಳೆ ಸ್ಪೀಡಲ್ಲಿ ಒಂದು ಪಲ್ಟಿ ನೇಗಿಲನ್ನು ಹಾಕ್ಕೊಂಡು ಹೋಗ್ತಾ ಇದೆ. ಸೊ ಬೇರೆ ಗಾಡಿಗಳಿಗಿಂತ ನಮ್ಮ ಗಾಡಿಗೆ ಪರ್ಫಾರ್ಮೆನ್ಸು, ಮೈಲೇಜು ಎಲ್ಲದರಲ್ಲೂ ನಿಮಗೆ ಪ್ಲಸ್ ಪ್ಲಸ್ ಪ್ಲಸ್. ಸೊ ಗೈಸ್, ಪರ್ಫಾರ್ಮೆನ್ಸ್ ನೋಡ್ಬೋದು. ಬರೀ 40 HP ಗಾಡಿ ಎಷ್ಟು ಒಳ್ಳೆ ಡೆಪ್ತ್ ಜೊತೆಗೆ ಎಷ್ಟು ಒಳ್ಳೆ ರೊಟೇಷನಲ್ಲಿ ಅಡ್ಡಾಡ್ತಾ ಇದೆ. ಸೊ ಬೇಸಿಕ್ಲಿ ಇವಾಗ ಗಾಡಿ ಲೋಡ್ ಮತ್ತು ಟಾಪ್ ಗೇರ್ L4 ಅಡ್ಡಾಡ್ತಾ ಇದೆ. ಸೊ L4 ನಾವು RPMನ 8ರಿಂದ 10 RPM ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದೇ RPMಲ್ಲಿ ಗಾಡಿ ಚೆನ್ನಾಗಿ ಅಡ್ಡಾಡ್ತಾ ಇದೆ. L3 ಯೂಸ್ ಮಾಡ್ಬೋದು, ಇಲ್ಲ L4 ಯೂಸ್ ಮಾಡ್ಬೋದು. ನಮ್ಮ 40 HP ದಲ್ಲಿ 45 HP ಅಲ್ಲಿ H1 H2 ಅಂದರೆ ಹೈಗೇರ್ 1 ಹೈಗೇರ್ 2 ಅಲ್ಲೇ ಅಡ್ಡಾಡುತ್ತೆ. ನೋಡಿದ್ರಲ್ಲ, ಇದೇ ರೀತಿ ಮತ್ತು ಹೊಸ ವಿಡಿಯೋಗಳನ್ನು ನೋಡೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.